Welcome to Gen Z Mahabharata Quiz Episode 8. ಲೆಟ್ಸ್ ಗೋ. ಫಸ್ಟ್ ಕ್ವೆಶ್ಚನ್. ಮಹಾಭಾರತದಲ್ಲಿ ಬರುವ ದ್ರೌಪದಿಗೆ ಇನ್ನೂ ಒಂದು ಹೆಸರಿದೆ. ಆ ಹೆಸರೇನು? ಗೊತ್ತು. ಪಾಂಚಾಲ. ಪಾಂಚಾಲಿ ಅಂತ ಯಾಕೆ ಕರೀತಾರೆ ಅಂದರೆ ಪಾಂಚಾಲ ದೇಶದ ಹೆಣ್ಣು ಮಗಳಾದ ಕಾರಣ ಅವಳಿಗೆ ಪಾಂಚಾಲಿ ಅಂತ ಕರೀತಾರೆ. ಬಟ್ ಇನ್ನೂ ಒಂದು ಮೂಲ ಹೆಸರಿದೆ ದ್ರೌಪದಿಗೆ. ಗೊತ್ತಿಲ್ಲ. ಕೃಷ್ಣೆ ಅಂತ. ಅವಳು ಸ್ವಲ್ಪ ಕಪ್ಪಗಿರ್ತಾಳೆ, ಕೃಷ್ಣ ಸುಂದರಿ ಅಂತ ಕರೀತಾರೆ. ಹಾಗಾಗಿ ಅವಳಿಗೆ ಕೃಷ್ಣೆ ಅಂತ ಇನ್ನೂ ಒಂದು ಹೆಸರಿದೆ. ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ ಕೌರವ ಯಾರು? ಪಾಂಡವರ ಪರವಾಗಿ ಕೌರವ ಹೋರಾಡ್ತಾರ? ಒಬ್ರು ಹೋರಾಡ್ತಾರೆ. ಸ್ವಲ್ಪ ಕಷ್ಟ ಇದೆ ಕ್ವಶನ್. ಇಲ್ಲ, ಗೊತ್ತಾಗಲಿಲ್ಲ. ಯುಯುತ್ಸು. ಓ, ಯೂತ್ಸ್. ಓಕೆ ಓಕೆ. ಕರ್ಣನ ಸಾಕು ತಾಯಿ ಯಾರು? ರಾಧಾ. ಕರೆಕ್ಟ್. ಅದಕ್ಕೆ ಕರ್ಣನಿಗೆ ರಾಧೇಯ ಅಂತ ಹೆಸರಿರೋದು. ಕುಂತಿ ಕರ್ಣನನ್ನು ಪಡೆದಾಗ ಅವಳಿಗಿನ್ನ ಮದುವೆ ಆಗಿರೋದಿಲ್ಲ. ಹಾಗಾಗಿ ಕರ್ಣನನ್ನು ಚಿಕ್ಕ ಮಗು ಇದ್ದಾಗಲೇ ನದಿನಲ್ಲಿ ಬಿಟ್ಬಿಡ್ತಾಳೆ. ರಾಧೆ ಅವಳನ್ನ ಸಾಕ್ತಾರೆ. ಹಾಗಾಗಿ ಕರ್ಣನಿಗೆ ರಾಧೇಯ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ಕರ್ಣಂಗೆ ರಿಲೇಟೆಡ್ ಕೇಳ್ತೀನಿ. ಓಕೆ. ಕರ್ಣನನ್ನು ಅಂಗ ದೇಶದ ರಾಜನನ್ನಾಗಿ ಯಾರು ಮಾಡ್ತಾರೆ? ಇನ್ಯಾರು ಮಾಡ್ತಾರೆ? ದುರ್ಯೋಧನ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಗುರು ದ್ರೋಣಾಚಾರ್ಯರು ಏಕಲವ್ಯದಿಂದ ಏನೋ ಉಡುಗೊರೆ ಪಡಿತಾರೆ, ಏನು? ಅಥವಾ ಗುರುದಕ್ಷಿಣೆಯನ್ನು ಪಡಿತಾರೆ, ಏನು? ಇದು ಬೆರಳು. ಯಾವ ಬೆರಳು? ಹೆಬ್ಬೆರಳು. ಕರೆಕ್ಟ್ ಆನ್ಸರ್. ಯಾಕೆಂದ್ರೆ ಅವ್ನು ಬಾಣ ಬಿಡಕ್ ಆಗ್ಬಾರ್ದು. ಹೌದು. ಏಕೆಂದ್ರೆ ಅರ್ಜುನ ಮಾತ್ರನೇ ಅತ್ಯಂತ ದೊಡ್ಡ ಬಿಲ್ಲುಗಾರ ಆಗಿರಬೇಕು, ಬೇರೆ ಯಾರೂ ಇರಬಾರ್ದು ಅಂತ ಏಕಲವ್ಯನಿಂದ ಹೆಬ್ಬೆರಳನ್ನ ದಾನವಾಗಿ ಪಡಿತಾರೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣಂತೆ.